ತಿಪ್ಪಯ್ಯ, ಮೊನ್ನೆ ಹಾಸನ್ಗೆ ಹೋಗಿದ್ದೆ. ನೀನು ಹೆಂಡ್ತಿ ನೋಡಿದೆ. ನೀನು ಹೆಂಡ್ತಿ ಹಾಸನದಲ್ಲಿ ಒಂದು ದೇವಸ್ಥಾನ ಇದೆ, ದೊಡ್ಡ ದೇವಸ್ಥಾನ, ಅಲ್ಲಿದ್ದಾಳೆ. ಹೋಗಿ ಕರ್ಕೊಂಬರ್ತೀಯ ನೋಡು, ಏನು ಮಾಡ್ತೀಯ? ಹೌದಾ ಗೌಡ್ರೆ, ನೀವು ಸರಿಯಾಗಿರೋ ಅಡ್ರೆಸ್ ನನಗೆ ಕೊಡಿ, ನಾನು ಇವಾಗಲೇ ಹೋಗ್ಬಿಟ್ಟು ಕರ್ಕೊಂಬರ್ತೀನಿ. ಹಾಗೆಂದು ಹೇಳಿ ತಿಪ್ಪಯ್ಯ ದೇವಮ್ಮಳನ್ನು ಹಾಸನಿಗೆ ಹೋಗಿ ಕರೆದುಕೊಂಡು ಬರುತ್ತಾನೆ. ಸುಮಾರು ಕಡೆ ಹುಡುಕಾಟದ ನಂತರ ಒಂದು ದೊಡ್ಡ ದೇವಸ್ಥಾನದಲ್ಲಿ ಸಿಗುತ್ತಾಳೆ. ಆಗ ತಿಪ್ಪಯ್ಯ ಕೋಪದಿಂದ ಹೇಳುತ್ತಾನೆ, ಏಯ್ ನಡಿಯ ಮನೆಗ, ನಿನ್ನಿಂದ ನನಗೆ ಎಷ್ಟು ಅವಮಾನ ಆಗಿದೆ. ಊರವರೆಲ್ಲ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಮುಚ್ಕೊಂಡು ನನಗೆ ನಡಿ, ಇಲ್ಲಾಂದರೆ ನಾನೇ ಕತ್ತಿಸಕ್ಕೆ ಸಾಯಿಸ್ಬಿಡ್ತೀನಿ. ಹಾಗಂದು ಹೇಳಿದಾಗ ನೀಲಮ್ಮ ಯೋಚಿಸುತ್ತಾಳೆ, ನಾನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಇವನು ನಿಜವಾಗಲೂ ಕತ್ತಿಸಿಕ್ಕಿ ಸಾಯಿಸ್ಬಿಡ್ತಾನೇನೋ ಅಂದು ಅವಳು ಮಗುವನ್ನು ಕರೆದುಕೊಂಡು ತಿಪ್ಪಯ್ಯನ ಜೊತೆಗೆ ಅವರ ಊರಿಗೆ ಮರಳುತ್ತಾಳೆ. ಕಾವ್ಯ ಹಾಗೂ ಭವ್ಯ ಇಬ್ಬರು ಹೆಣ್ಣು ಮಕ್ಕಳು ಸಹ ದೊಡ್ಡವರಾಗಿದ್ದರು. ಅವಳ ತಾಯಿ ಸಿಕ್ಕಳು ಎಂಬುವ ಖುಷಿಯಿಂದ ಇಬ್ಬರು ಕಾಯುತ್ತಾ ಇದ್ದರು. ವರ್ಷಗಳ ನಂತರ ತಾಯಿಯನ್ನು ನೋಡಿ ಖುಷಿಯಿಂದ ಅಪ್ಪಿಕೊಂಡರು. ಹಾಗೆ ಅವರ ತಮ್ಮ ರವಿಯನ್ನು ಸಹ ಅಪ್ಪಿಕೊಂಡರು. ಅಮ್ಮ, ಎಲ್ಲೋಗಿದ್ದಮ್ಮ ನೀನು ಇಷ್ಟು ದಿನ? ನೀನಿಲ್ಲದೆ ನಮಗೆ ತುಂಬ ಬೇಜಾರಾಯ್ತಮ್ಮ. ಕೊನೆಗೂ ಬಂದಲ್ಲ, ನಮಗೆ ತುಂಬ ಖುಷಿ ಆಯ್ತಮ್ಮ. ಹೇಗಿದೆಯಮ್ಮ ನೀನು? ಹೌದು ಅಮ್ಮ, ನೀನಿಲ್ಲದೆ ನಮ್ಗೆ ತುಂಬ ಬೇಜಾರಾಯಿತು. ನೀನಿದ್ರೆ ನಾವು ಎಷ್ಟೋ ಖುಷಿಯಾಗಿದ್ವಿ. ಅಪ್ಪ ನಮ್ಮನ್ನೆಲ್ಲ ಕೆಲ್ಸಕ್ಕೆ ಹಚ್ಬಿಟ್ಟಿದ್ದಾನೆ ಗೊತ್ತಾ? ನೀನು ಹೋದ್ಮೇಲೆ ಅಮ್ಮ, ಇನ್ಮೇಲೆ ಬಿಟ್ಟೋಗ್ಬೇಡಮ್ಮ ನಮ್ಮನ್ನು. ಅಯ್ಯೋ ಹೌದಾ ಮಕ್ಕಳೇ, ನಿಮ್ಮಪ್ಪ ದೊಡ್ಡ ರಾಕ್ಷಸ. ಅವನ ಕಾಟ ತಡಿಲಾರ್ದೇನೆ ನಾನು ಹೊರಟೋಗಿದ್ದು. ಇನ್ಮೇಲೆ ಎಲ್ಲೂ ಹೋಗಲ್ಲ ಬಿಡಿ, ನಿಮ್ಮ ಜೊತೆನೇ ಇರ್ತೀನಿ. ನಾನಿದ್ದೀನಲ್ಲ, ಬನ್ನಿ. ಇಬ್ಬರು ಮಕ್ಕಳು ತಾಯಿ ಮರಳಿ ಬಂದಿದ್ದಾಳೆಂದು ಮನೆಯ ಎಲ್ಲ ಕೆಲಸ ಮಾಡಿ ರುಚಿಯಾದ ಅಡಿಗೆಯನ್ನು ಮಾಡುತ್ತಾರೆ. ಹೀಗೆಯೇ ಕೆಲವು ವರ್ಷಗಳು ಕಳೆಯಿತು. ಒಂದು ದಿನ ತಿಪ್ಪಯ್ಯ ಮತ್ತು ಅವರ ಸ್ನೇಹಿತರು ಊರಿನ ಶಾಲೆಯ ಎದುರು ಕುಂತು ಸಾರಾಯಿ ಕುಡಿಯುತ್ತಿದ್ದರು. ಅದೇ ಸಮಯದಲ್ಲಿ ಊರಿನ ಗಂಗಮ್ಮ ಅಲ್ಲಿಂದ ಬಾವಿಗೆ ಹೋಗುವಾಗ ತಿಪ್ಪಯ್ಯನನ್ನು ನೋಡುತ್ತಾಳೆ. ಹಾಗೆ ನೀರು ತುಂಬಲು ಅಲ್ಲಿ ನಿಂತಿರುತ್ತಾಳೆ. ಅದೇ ಸಮಯದಲ್ಲಿ ನೀಲಮ್ಮ ಸಹ ನೀರು ತುಂಬಲು ಬಾವಿಗೆ ಬರುತ್ತಾಳೆ. ಆಗ ಗಂಗಮ್ಮ ಹೇಳುತ್ತಾಳೆ, ಏನು ನೀಲಮ್ಮ, ನಿನ್ನ ಗಂಡ ಇವಾಗೂ ನೀನು ಹೊಡಿತಾನ? ಎಷ್ಟು ಹೇಳಿದ್ರು ಅವನು ಕುಡಿಯೋ ಬುದ್ಧಿ ಅಂತೂ ಬಿಡಲ್ಲ ಅಲ್ವಾ? ನಾನು ಈಗ ತಾನೇ ನೋಡಿದೆ, ಅಲ್ಲಿ ಬೇರೆಯವ್ರ ಜೊತೆ ಕುಡಿತಾ ಇದ್ದ. ಏನು ಮಾಡ್ತಾನೋ ಏನೋ, ಕೋಪದಲ್ಲಿ ಬರೀ ಇದ್ದ ಕಣೆ. ನೀನು ಹುಷಾರಾಗಿರು ಹಾಗೆಂದು ಹೇಳುತ್ತಾಳೆ. ಈ ಮಾತನ್ನು ಕೇಳಿ ನೀಲಮ್ಮ ನೀರು ತುಂಬಿ ಮನೆಗೆ ಹೋಗುತ್ತಾಳೆ. ಮನೆಗೆ ಹೋದ ನಂತರ ಅವಳ ತಲೆಯಲ್ಲಿ ಬರೇ ಭಯವೇ ತುಂಬಿತ್ತು. ಕುಡಿದರೆ ಮತ್ತೆ ಹೇಗೆ ಒಡೆಯುತ್ತಾನೋ ಏನೋ ಎಂದು ಅವಳು ಅಂದುಕೊಂಡಂಗೆ ಆಯಿತು. ತಿಪ್ಪಯ್ಯ ಕೋಪದಿಂದ ಬಂದು ನೀಲಮ್ಮನ ಮೇಲೆ ಆವಾಜಾಗ್ತಾನೆ. ಹಳೆಯ ವಿಷಯವೆಲ್ಲ ತೆಗೆದು ಅವಳ ಕೆನ್ನೆಗೆ ಹೊಡೆಯುತ್ತಾನೆ. ಕೆಟ್ಟದಾಗೆಲ್ಲ ಬೈಯುತ್ತಾ ಇರುತ್ತಾನೆ. ಹೆಂಡತಿ ಅಂದಳು, ಮನೆಯಿಂದ ಆಚೆ ಕಾಲಿಕ್ಬಾರ್ದು. ನೀನು ಯಾಕೆ ಕಾಲಿಟ್ಟೆ? ಮಗುನ ಬರೀ ಎತ್ಕೊಳೋದೆ, ನಿನ್ನಿಂದ ನನಗೆ ಕೆಟ್ಟ ಹೆಸರು. ಹೀಗೆಯೇ ಬೈಯುತ್ತಾ ಇರುತ್ತಾನೆ. ಪ್ರತಿದಿನವೂ ಹೀಗೇ ನಡೆಯುತ್ತಿತ್ತು. ನೀಲಮ್ಮನ ಕಣ್ಣಲ್ಲಿ ನೀರು ತುಂಬಿತ್ತು. ಮತ್ತೆ ಅವಳು ಆಲೋಚನೆ ಮಾಡುತ್ತಾಳೆ, ಹೀಗೆ ಆದರೆ ನನ್ನ ಜೀವನ ಹೇಗೆ ಎಂದು. ತಿಪ್ಪಯ್ಯನ ವಿರುದ್ಧ ಕೈ ಎತ್ತಿ ಮಾತನಾಡಲು ಊರಿನಲ್ಲಿ ಯಾರೂ ಸಹ ಇರಲಿಲ್ಲ. ನೀಲಮ್ಮ ಗಂಡ ಪದೇ ಪದೇ ಹೊಡೆಯುತ್ತಾನೆ ಎನ್ನುವ ಬೇಜಾರಿನಲ್ಲಿದ್ದರೆ ತಿಪ್ಪಯ್ಯ ಇನ್ನೊಂದು ಕಡೆ ಅವನು ಹೊಸ ಹುಡುಗಿಯನ್ನು ಭೇಟಿ ಮಾಡುತ್ತಾ ಇದ್ದ. ಅದೇ ಊರಿನಲ್ಲಿ ಇರುವ ಮತ್ತೊಬ್ಬ ಮಹಿಳೆಯ ಸಂಪರ್ಕದಲ್ಲಿದ್ದ. ನೀಲಮ್ಮನಿಗೆ ಹೇಗೋ ಈ ವಿಷಯ ಸಹ ಗೊತ್ತಾಯಿತು. ಒಂದು ದಿನ ನೀಲಮ್ಮ ಕುಳಿತು ಯೋಚಿಸುತ್ತಾಳೆ. ಎಷ್ಟೇ ಆದರೂ ನಾಯಿ ಬೋಲ ಡೊಂಕು. ನನ್ನ ಗಂಡ ಸರಿ ಹೋಗ್ತಾನೆ ಅಂತ ನಾನು ಅಂದ್ಕೊಂಡೆ, ಆದರೆ ಈ ವಯ್ಯ ಯಾವತ್ತೂ ಸರಿ ಹೋಗಲ್ಲ. ಅಂತೂ ಇಂತೂ ನನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವ್ರ ಜೀವನ ಅವ್ರು ನೋಡ್ಕೊತಾರೆ. ನಾನು ಇಲ್ಲೇ ಇದ್ದರೆ ದಿನ ನನಗೆ ಹೊಡೆದು ಸಾಯಿಸ್ಬಿಡ್ತಾನೆ. ಇವನ ಕೈಯಲ್ಲಿ ಸಾಯೋಕ್ಕಿಂತ ನಾನೇ ಎಲ್ಲಾದರೂ ಹಾಳು ಬಾವಿನ ನೋಡ್ಕೊಂಡ್ಬಿಡ್ತೀನಿ. ಹಾಗೆಂದು ಹೇಳಿ ನೀಲಮ್ಮ ಸಾಯುವ ನಿರ್ಧಾರ ತೆಗೆದುಕೊಂಡು ಮನೆಯಿಂದ ಹೊರಟು ಹೋಗುತ್ತಾಳೆ. ನನಗೆ ಅಂತ ಹಿಂದೆ ಮುಂದೆ ಯಾರೂ ಇಲ್ಲ. ಯಾರ ಮನೆಗೆ ಹೋಗಲಿ, ಎಲ್ಲಿಗೆ ಹೋಗಲಿ, ನನಗೂ ಯಾರೂ ಇಲ್ಲ. ಹಾಳು ಬಾವಿ ಒಂದೇ ಗತಿ. ಇವನ ಜೊತೆ ಇರೋದಕ್ಕಿಂತ ನಾನು ಸತ್ತೇ ಹೋಗ್ತೀನಿ. ಹಾಗೆಂದು ಹೇಳಿ ಪಕ್ಕದ ಊರಿನಲ್ಲಿ ಇರುವ ಒಂದು ನದಿಗೆ ಹಾರಲು ಹೋಗುತ್ತಾಳೆ. ನೀಲಮ್ಮ ಇನ್ನೇನು ನದಿಗೆ ಹಾರಬೇಕು ಎಂದು ನೀರಿನಲ್ಲಿ ಧುಮುಕುತ್ತಾಳೆ. ಆದರೆ ಅದೇ ನದಿಯ ಹತ್ರ ಇರುವ ಇಬ್ಬರು ಗಂಡಸರು ನೀಲಮ್ಮನನ್ನು ನೀರಿನಿಂದ ಎತ್ತಿ ಅವಳನ್ನು ಏನಾಯಿತು ಎಂದು ಕೇಳುತ್ತಾರೆ. ಯಾಕಕ್ಕ, ಏನಾಯಿತು? ಅಂಥ ನಿರ್ಧಾರ ಏನಕ್ಕಕ್ಕ ತಗೊಂಡೆ? ನದಿಗೆ ಬೀಳೋಂಥದ್ದು ಏನಾಯ್ತು ಹೇಳು? ಏನಾದರೂ ಸಮಸ್ಯೆ ಆಯ್ತಾ? ನೀಲಮ್ಮ ದುಃಖದಿಂದ ನಡೆದ ಎಲ್ಲ ಘಟನೆಯನ್ನು ಹೇಳುತ್ತಾಳೆ.
ನನಗೆ ಹಿಂದೆ ಮುಂದೆ ಇವಾಗ ಯಾರೂ ಇಲ್ಲ, ಸಾಯೋದು ಬಿಟ್ಟು ನನಗೆ ಬೇರೆ ದಾರಿನೇ ಇಲ್ಲ. ಈ ಮಾತನ್ನು ಕೇಳಿ ಪಕ್ಕದಲ್ಲಿ ಇರುವ ಒಂದು ವ್ಯಕ್ತಿ ಹೇಳುತ್ತಾನೆ, ಅವನಿಗೆ ಒಂದು ಆಶ್ರಮ ತಿಳಿದಿದೆ, ಆ ಆಶ್ರಮದಲ್ಲಿ ನಿಮ್ಮನ್ನು ಸೇರಿಸುತ್ತೇನೆ ಎಂದು ಅವನು ಅವಳನ್ನು ಆಶ್ರಮಕ್ಕೆ ಕಳಿಸುತ್ತಾನೆ. ಎಲ್ಲಿ ನಿಮ್ಮಮ್ಮ ಎಲ್ಲೋಗೋಳೆ? ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ. ಏನು ನೀರು ತರಕ್ಕೆ ಹೋಗಿದ್ದಾಳೆ ಏನು? ಮನೇಲಿ ಒಂದು ಕೆಲಸ ಮಾಡಲ್ಲ, ಸುಮ್ಮನೆ ಕುಂತಿರ್ತಾಳೆ. ಬರಲಿ ಅವಳ ಐತೆ. ಅಪ್ಪ ಅಮ್ಮ ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ. ಬಿಂದಿಗೆ ಇಲ್ಲೇ ಇದೆ, ಎಲ್ಲೋ ಪಕ್ಕದ ಮನೇಲಿ ಮಾತಾಡೋಕೆ ಹೋಗಿರಬೇಕು. ಬರ್ತಾ ಇರಿಯಪ್ಪ, ಇಲ್ಲ ದೇವಸ್ಥಾನಕ್ಕೆ ಹೋಗಿರಬೇಕು. ಎಲ್ಲಾದರೂ ಹೋದರೆ ಹೊಡಿತೀನಲ್ಲ, ಅವಳಿಗೆ ಈಗಾಗಲೇ ಹೊಡೆದಿದ್ದೀನಿ. ಅದಕ್ಕೆ ಮನೆಗಿನೇ ಬಿಟ್ಟು ಹೋಗೋಳೇನೋ. ಈ ಸರಿ ಹೋದರೆ ಹೋಗಲಿ, ನಾನು ಹುಡುಕಲ್ಲ. ಹಾಗೆಂದು ಹೇಳಿ ತಿಪ್ಪಯ್ಯ ನೀಲಮ್ಮನನ್ನು ಹುಡುಕುವುದಿಲ್ಲ. ನೋಡಿ, ನನ್ನ ದೊಡ್ಡ ಮಗ ಮಹೇಶನ ಸಂಬಳ ಇಸ್ಕೊಳಕ್ಕೆ ಬಂದಿದ್ದೀನಿ. ಇವನು ನನ್ನ ಚಿಕ್ಕ ಮಗ ರವಿ. ಇನ್ಮೇಲೆ ಇವನು ಸಹ ಇದೇ ಹೋಟ್ಲಲ್ಲೇ ಕೆಲಸಕ್ಕೆ ಇಟ್ಕೊಳ್ಳಿ. ಇವನು ಕೂಡ ಸಂಬಳ ನಾನೇ ತಗೊತೀನಿ. ಈ ಮಾತನ್ನು ತಿಪ್ಪಯ್ಯ ಆಡುವಾಗ ಅದೇ ಸಮಯದಲ್ಲಿ ಮಹೇಶ್ ಅಲ್ಲಿಗೆ ಬಂದು ಹೇಳುತ್ತಾನೆ. ಮಹೇಶ್ ಸಹ ಈಗ ದೊಡ್ಡವನಾಗಿದ್ದ. ಅಪ್ಪ ಸಾರಿ, ನಾನು ಇನ್ಮೇಲೆ ಇಲ್ಲಿ ಕೆಲಸ ಮಾಡಲ್ಲ ಅಪ್ಪ. ರವಿ ಇನ್ಮೇಲೆ ಇಲ್ಲಿ ಕೆಲಸ ಮಾಡ್ತಾನಲ್ವ, ನಾನು ನಿಮ್ಮನ್ನು ಬಿಟ್ಟು ತುಂಬ ದಿನ ದೂರ ಇದ್ದೆ. ನಾನು ಸಹ ಮನೆಗೆ ಬರ್ತೀನಪ್ಪ, ಅಲ್ಲೇ ಎಲ್ಲಾದರೂ ಬೇಕಂದರೆ ಕೆಲಸ ನೋಡಿ. ಹಾಗೆಂದು ಹೇಳಿ ಮಹೇಶ್ ತಿಪ್ಪಯ್ಯನ ಜೊತೆ ಅವನ ಊರಿಗೆ ಹೊರಟು ಹೋಗುತ್ತಾನೆ. ರವಿಯನ್ನು ಅದೇ ಡಾಬಾದಲ್ಲಿ ಕೆಲಸ ಮಾಡಲು ಬಿಟ್ಟು. ಅಲ್ಲಪ್ಪ, ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೆ ಅಲ್ವ, ಇಲ್ಲಿ ಬಂದು ಏನು ಮಾಡ್ತೀಯ ಹೇಳು? ಸರಿ ಬಾ ನನ್ನ ಜೊತೆ, ನನಗೆ ಯಾರ್ದೋ ಮನೆ ಗೊತ್ತು, ಅಲ್ಲಿ ಕರ್ಕೊಂಡೋಗ್ತೀನಿ, ಅಲ್ಲೋಗಿ ಕೆಲಸ ಮಾಡುವಂತೆ. ಹಾಗೆಂದು ಹೇಳಿ ತಿಪ್ಪಯ್ಯ ಮಹೇಶನ್ನು ಕೆಲಸ ಕೇಳಲು ಒಬ್ಬ ವಯಸ್ಸಾದ ಮುದುಕನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ನೋಡಿ ಗೌಡ್ರೆ, ಇವನು ನನ್ನ ಮಗ ಮಹೇಶ್ ಅಂತ. ಇವನು ಇಡೀ ದಿನ ನಿಮ್ಮ ಮನೇಲಿ ಕೆಲಸ ಮಾಡ್ತಾನೆ. ಹೊಲದ ಕೆಲಸ ಆಗಲಿ, ಹಸು ಮೇಸೋದಾಗಲಿ ಎಲ್ಲ ಮಾಡ್ತಾನೆ. ಇವನು ಸಂಬಳ ಬಂದುಬಿಟ್ಟು ನನ್ನ ಕೈಯಲ್ಲೇ ಕೊಡಿ, ಸರಿನಾ? ರಾತ್ರಿ ಹೊತ್ತು ಇವನು ನಮ್ಮ ಮನೆಗೆ ಬರ್ತಾನೆ, ಹಗಲೊತ್ತಲ್ಲಿ ಏನು ಬೇಕೋ ಮಾಡಿಸ್ಕೊಳ್ಳಿ. ಹಾಗೆಂದು ಹೇಳಿ ಅವನು ಅಲ್ಲಿಂದ ಹೊರಟು ಹೋಗುತ್ತಾನೆ. ಮಹೇಶ್ ಹೊಲದಲ್ಲಿ ಪ್ರತಿದಿನ ಬಿಸಿಲಿನಲ್ಲಿ ನಿಂತು ಕೆಲಸ ಮಾಡುತ್ತಾ ಇದ್ದ. ಸಂಜೆಯವರೆಗೂ ಕೆಲಸ ಮಾಡಿ ಸಂಜೆ ಮನೆಗೆ ಬರುತ್ತಿದ್ದ. ಒಂದು ದಿನ ತಿಪ್ಪಯ್ಯನ ದೂರದ ಸಂಬಂಧಿಕರು ಕರೆ ಮಾಡಿ ತಿಪ್ಪಯ್ಯನ ದೊಡ್ಡ ಮಗಳು ಕಾವ್ಯಳ ಸಂಬಂಧವನ್ನು ಕೇಳುತ್ತಾರೆ. ತಿಪ್ಪಯ್ಯ ತುಂಬ ಆಲೋಚಿಸಿ, ಸರಿ ಶ್ರೀಮಂತರೇ ಅಲ್ಲವಾ ಎಂದು ಕಾವ್ಯಳ ಮದುವೆ ಒಬ್ಬ ಶ್ರೀಮಂತನಿಗೆ ಕೊಟ್ಟು ಮದುವೆ ಮಾಡಿಸುತ್ತಾನೆ. ಶ್ರೀಮಂತರಾದರೂ ಅವರು ದೂರದ ಸಂಬಂಧಿಕರು ಎಂದು ಮದುವೆ ಮಾಡಿಸುತ್ತಾನೆ. ಕಾವ್ಯಳ ಜೀವನ ಬಹಳ ಸಂತೋಷದಿಂದ ನಡೆಯುತ್ತದೆ. ಗಂಡ ತುಂಬ ಅರ್ಥ ಮಾಡಿಕೊಳ್ಳುವವನು, ಒಳ್ಳೆಯ ಅತ್ತೆ ಮಾವ ಸಹ ಸಿಕ್ಕಿದ್ದರು. ಕಾವ್ಯಳಿಗೆ ಹೊಸ ಸೀರೆ ಹಾಗೂ ಮೈತುಂಬ ಒಡವೆಗಳು ಸಿಗುತ್ತದೆ. ಆಚೆ ಓಡಾಡಲು ಕಾರು ಸಹ ಸಿಗುತ್ತದೆ. ದೊಡ್ಡ ಮಗಳಾದ ಕಾವ್ಯಳ ಜೀವನ ಬಹಳ ಚೆನ್ನಾಗಿತ್ತು. ಅದೇ ಊರಿನಲ್ಲಿ ಒಬ್ಬ ಕುಡುಕ ಇದ್ದ, ಪರೋಡಿ ಪೋಲಿ ಹುಡುಗ. ಅವನು ಈಗಾಗಲೇ ಒಬ್ಬರನ್ನು ಕೊಲೆ ಮಾಡಿ ಜೈಲಿಗೆ ಹೋಗಿ ಹಿಂದಿರುಗಿದ್ದ. ಅವನನ್ನು ನೋಡಿದರೆ ಊರಿನ ಜನರೇ ಭಯಪಡುತ್ತಾ ಇದ್ದರು. ಆತ ಬಹಳ ಕೋಪಿಷ್ಟ. ಯಾರಾದರೂ ಮಾತನಾಡಲು ಬಂದರೆ ಅವರಿಗೆ ಹೊಡೆಯುತ್ತಾ ಇದ್ದ. ಸಣ್ಣ ವಿಷಯಕ್ಕೂ ಕೋಪ ಮಾಡಿಕೊಂಡು ಜನರಿಗೆ ಹೊಡೆಯುತ್ತಿದ್ದ. ಅವನ ಹೆಸರೇ ವೀರು. ಒಂದು ದಿನ ತಿಪ್ಪಯ್ಯ ಯೋಚಿಸುತ್ತಾನೆ, ಭವ್ಯಳನ್ನು ವೀರುಗೆ ಕೊಟ್ಟು ಮದುವೆ ಮಾಡಿದರೆ ಹಣ ಉಳಿತಾಯವಾಗುತ್ತದೆ ಎಂದು ವೀರು ಜೊತೆ ಮಾತನಾಡಿ ಸಿಂಪಲ್ಲಾಗಿ ವೀರುಗಳ ಮದುವೆ ಭವ್ಯಳ ಜೊತೆ ನಡೆಸುತ್ತಾನೆ. ಮದುವೆಗೆ 1 ರೂಪಾಯಿ ಸಹ ಖರ್ಚು ಮಾಡದೆ ಭವ್ಯಳ ಮದುವೆ ನಡೆಸುತ್ತಾನೆ. ಆ ನಂತರ ಮಹೇಶ್ನ ಮದುವೆ ಸಹ ನಡೆಸುತ್ತಾನೆ. ಮಹೇಶ್ನ ಮದುವೆಗೆ ಅವರ ಇಬ್ಬರು ಅಕ್ಕಂದಿರು ಕಾವ್ಯ ಮತ್ತು ಭವ್ಯ ಬಂದಿದ್ದರು. ಮದುವೆಯಾದ ಕೆಲವು ದಿನಗಳಲ್ಲೇ ತಿಪ್ಪಯ್ಯನ ಅಸಲಿ ರೂಪ ಮಹೇಶನ ಹೆಂಡತಿಗೆ ಗೊತ್ತಾಯಿತು. ಶ್ರಾವಣಿ ತಿಪ್ಪಯ್ಯನಿಗೆ ಪ್ರತಿದಿನ ಊಟ ಬಡಿಸುತ್ತಿದ್ದಳು. ಆದರೆ ಎಂದೂ ಪಕ್ಕದಲ್ಲಿ ಕೂರುತ್ತಿರಲಿಲ್ಲ. ಊಟವನ್ನು ಕೊಟ್ಟು ಅವಳು ಅವಳ ಕೆಲಸವನ್ನು ಮಾಡಲು ಹೊರಟು ಹೋಗುತ್ತಿದ್ದಳು. ತಿಪ್ಪಯ್ಯ ಪರಸ್ತ್ರೀಯರನ್ನು ಭೇಟಿಯಾಗುತ್ತಾನೆ ಎನ್ನುವ ವಿಷಯ ಶ್ರಾವಣಿಗೆ ಗೊತ್ತಿದ್ದ ಕಾರಣ ಅವಳ ನಡವಳಿಕೆ ಹಾಗೇ ಇತ್ತು. ನನ್ನ ಸೊಸೆ ನನಗೆ ಸ್ವಲ್ಪ ಕೂಡ ಗೌರವ ಕೊಡ್ತಿಲ್ಲ, ನಾನು ಅಲ್ಲೇ ಹೋಗಿ ಊಟ ಮಾಡ್ತೀನಿ ಹಾಗೆಂದು ಹೇಳಿ ತಿಪ್ಪಯ್ಯ ಪರಸ್ತ್ರೀಯ ಹೆಣ್ಣಿನ ಮನೆಗೆ ಹೋಗುತ್ತಾನೆ. ನೋಡು ತಿಪ್ಪಯ್ಯ, ಇನ್ಮೇಲೆ ನಮ್ಮ ಮನೆಗೆ ಊಟಕ್ಕೆ ಬರಬೇಡ. ಇವಾಗೇನೋ ಬಂದಿದ್ಯಾ, ತಿನ್ಬಿಡು. ಇನ್ಮೇಲೆ ಇವೆಲ್ಲ ನಡೆಯಲ್ಲ, ಸರಿನಾ? ನಿನಗೂ ಸೊಸೆ ಇದ್ದಾಳೆ, ನಮ್ಮ ಮನೇಲೂ ಮಗ ಇದ್ದಾನೆ, ನನಗೆ ಕೆಟ್ಟ ಹೆಸರು ಬರುತ್ತೆ, ಹೊರಟೋಗಿ ನೀನು ಇಲ್ಲಿಂದ ಹಾಗೆಂದು ಹೇಳುತ್ತಾಳೆ. ತಿಪ್ಪಯ್ಯ ಈ ಮಾತನ್ನು ಕೇಳಿ ಮನೆಗೆ ಹೋಗುತ್ತಾನೆ. ಮನೆಗೆ ಹೋಗಿ ಆಲೋಚಿಸುತ್ತಾನೆ, ನಾನು ತಪ್ಪು ಮಾಡಿಬಿಟ್ಟೆ, ನನ್ನವ್ರ ಜೊತೆನೇ ನಾನು ಸರಿಯಾಗಿ ಇರಲಿಲ್ಲ.
ಅದಕ್ಕೆ ಬೇರೆಯವರು ನನಗೆ ಯಾವ ಥರ ಗೌರವ ಕೊಡ್ತಾರೆ. ಇನ್ಮೇಲಾದರೂ ನಾನು ಚೆನ್ನಾಗಿ ಇರಬೇಕು. ಆ ದಿನ ಸಂಜೆ ಮಹೇಶ್ ಮನೆಗೆ ಬಂದಾಗ ಶ್ರಾವಣಿ ಅವರ ತಂದೆ ತಿಪ್ಪಯ್ಯನ ಬಗ್ಗೆ ದೂರನ್ನು ಹೇಳುತ್ತಾಳೆ. ನಾ ಹೀಗೆ ಆಗ್ತಿದ್ರೆ ನಾನು ಮನೆ ಬಿಟ್ಟೆ ಹೊಲ್ಟೋತೀನಿ ಅಷ್ಟೇ ರೀ. ನಮ್ಮಪ್ಪ ಹಂಗೆ ಕಣೆ, ಚಿಕ್ಕ ವಯಸ್ಸಿಂದ ಅದೇ ಥರನೇ ನಮ್ಮ ಕೈಯಲ್ಲೇ ದುಡಿಸ್ಕೊಳೋನೆ, ನಮಗೆ 1 ರೂಪಾಯಿ ಕೊಡಲ್ಲ. ಆದರೆ ನಾನು ಇನ್ಮೇಲೆ ಇದನ್ನು ಸಹಿಸಲ್ಲ, ನಾನು ಇದನ್ನು ಖಂಡಿಸ್ತೀನಿ. ಮರುದಿನ ಬೆಳಗ್ಗೆ ಮಹೇಶ್ ಗಂಟಲು ಪೂರ್ತಿ ಕುಡಿದು ಅವರ ತಂದೆಯ ಮುಂದೆ ನಿಂತಿರುತ್ತಾನೆ. ಲೋ ಮಹೇಶ್, ಯಾಕೋ ಬೆಳಗ್ಗೆ ಬೆಳಗ್ಗೆ ಕುಡ್ದಿದ್ಯಾ? ಬೇಕಾ ಏನಾದರೂ ಒದೆಗಳು, ಕೆಲ್ಸಕ್ಕೋಗು ಹಾಗೆಂದು ಎಂದಾಗ ಮಹೇಶ್ ಚಿಕ್ಕ ವಯಸ್ಸಿನಿಂದ ತನಗೆ ಅನ್ಯಾಯ ನಡೆದಿದ್ದನ್ನು ತನ್ನ ತಂದೆಯ ಮುಂದೆ ಹೇಳುತ್ತಾನೆ. ನೀನು ಒಂದು ಅಪ್ಪನ, ಯಾವತ್ತಾದ್ರೂ ತಂದೆ ಪ್ರೀತಿ ಕೊಟ್ಟಿದ್ಯಾ? ಮಕ್ಕಳ ಕೈಯಲ್ಲೇ ದುಡಿದು ಮಕ್ಕಳ ಕೈಯಲ್ಲೇ ಎಲ್ಲ ಮಾಡಿಸ್ತೀಯಾ? ಮಕ್ಕಳ ಮೇಲೆ ಸ್ವಲ್ಪ ಕೂಡ ಪ್ರೀತಿ ಇಲ್ಲ ನಿನಗೆ. ನೀನು ಬದುಕಿದ್ರೆ ಎಷ್ಟು, ಸತ್ತರೆ ಎಷ್ಟು? ನಿನ್ನಿಂದ ನನ್ನ ಹೆಂಡತಿ ನಾನೆಲ್ಲ ದೂರ ಆಗಬೇಕಾಗ್ತದೆ. ಮಗನ ಇಂತಹ ಕಠೋರ ಮಾತನ್ನು ಕೇಳಿ ತಿಪ್ಪಯ್ಯನಿಗೆ ನೋವಿನಿಂದ ಹೃದಯಾಘಾತವಾಗುತ್ತದೆ. ಮುಂದೆ ತಿಪ್ಪಯ್ಯನಿಗೆ ಏನಾಯಿತು, ತನ್ನ ಮಗಳು ಭವ್ಯಳನ್ನು ಒಬ್ಬ ಕುಡುಕನಿಗೆ ಕೊಟ್ಟ ಭವ್ಯಳ ಬದುಕು ಏನಾಯಿತು ಎಂದು ನೋಡಲು ಮುಂದಿನ ಸಂಚಿಕೆಯಲ್ಲಿ ಕಾಯೋಣ. ಸೊ ಹಾಯ್ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಿಮ್ಮ ಹೆಸರು ಕೂಡ ನಾನು ಬಳಸಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.